ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ರಿಕ್ರೂಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನೀವು ಹೇಗೆ ಅಪ್ಲಿಕೇಶನ್ ಹಾಕೋದು, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಲಾಸ್ಟ್ ಡೇಟ್ ಯಾವಾಗ ಎಲ್ಲಾನು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆ ರಿಕ್ರೂಟ್ಮೆಂಟ್ ಯಾವುದಪ್ಪ ಅಂದರೆ ಜಿಯೋ ಅಂತ ಹೇಳಿ. ಈಗ ನಿಮಗೆ ಜಿಯೋ ಅಂದರೆ ಜಿಯೋ ಸಿಮ್ ಅಂತ ದುಡ್ಡು ಬರ್ಬೋದು. ಇಲ್ಲ, ಜಿಯೋ ಅಂದರೆ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್. ಇದು ಯಾರು ಕನೆಕ್ಟ್ ಮಾಡ್ತಾರೆ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ ಕಡೆಯಿಂದ ಈ ರಿಕ್ರೂಟ್ಮೆಂಟ್ ರಿಲೀಸ್ ಆಗಿದೆ. ಪೂರ್ತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ಡೈರೆಕ್ಟಾಗಿ ಕಂಟೆಂಟ್ ಬಗ್ಗೆ ಬರೋದಾದರೆ, ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಇಂಟೆಲಿಜೆನ್ಸ್ ಬ್ಯೂರೋ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ವೇಕೆನ್ಸಿ. ಇದು ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದ್ರದ್ದು ಡಿಸ್ಕ್ರಿಪ್ಷನ್ ಆಫ್ ದ ಜಾಬ್ ಏನಪ್ಪ ಅಂತಂದರೆ, ನೇಮ್ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2, ಕ್ಲಾಸಿಫಿಕೇಶನ್ ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ. ಪೇ ಸ್ಕೇಲ್ ನೀವು ನೋಡ್ಕೊಳ್ಳಿ. ನೀವು ನಂಬರ್ ಆಫ್ ವೇಕೆನ್ಸೀಸ್ ನಿಮ್ಗೆ ಟೋಟಲಾಗಿ ಇಲ್ಲಿ 394 ವೇಕೆನ್ಸೀಸ್ ಇದೆ. ಅದರಲ್ಲಿ ಅನ್ರಿಸರ್ವ್ಡ್ ಕ್ಯಾಟಗರಿ 157, EWS 32, OBC 117, SC 60, ST 28. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಯಾವುದಪ್ಪ ಅಂದರೆ, ನೀವು ಅಕಸ್ಮಾತ್ ಡಿಪ್ಲೊಮೊ ಅಥವಾ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಈ ವೇಕೆನ್ಸಿ ಅಪ್ಲೈ ಮಾಡ್ತೀರಾ ಅಂದರೆ ಎಲೆಕ್ಟ್ರಾನಿಕ್ಸ್ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಕಂಪ್ಯೂಟರ್ ಅಪ್ಲಿಕೇಶನ್ ಫ್ರಮ್ ರೆಕಗ್ನೈಸ್ಡ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಇಂದ ಆಗಿರಬೇಕಾಗುತ್ತೆ. ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಇನ್ ಸೈನ್ಸ್ ವಿತ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಫಿಸಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಥವಾ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಬಂದು ಏಜ್ ಲಿಮಿಟ್ ಏನಪ್ಪ ಅಂದರೆ, ನಿಮಗೆ ಮಿನಿಮಮ್ ಏಜ್ 18 ಇರಬೇಕು, ಮ್ಯಾಕ್ಸಿಮಮ್ 27 ಏಜ್ ಲಿಮಿಟ್ ಇರಬೇಕಾಗುತ್ತೆ. ಮತ್ತು ಇದ್ರದ್ದು ನೀವು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ನೋಡೋದ್ರೆ 3 ಸ್ಟೇಜಸ್ ಇರುತ್ತೆ. ಇಷ್ಟು 3 ಸ್ಟೇಜಸ್ ಇರುತ್ತೆ. ಸ್ಟೇಜ್ 1 100 ಮಾರ್ಕ್ಸ್ MCQ ಇರುತ್ತೆ. 100 ಮಾರ್ಕ್ಸಲ್ಲಿ ನಿಮಗೆ 25% ಆಫ್ ದ 100 ಮಾರ್ಕ್ಸ್ ಜನರಲ್ ಮೆಂಟಲ್ ಎಬಿಲಿಟಿ ಇರುತ್ತೆ. ನೆಕ್ಸ್ಟ್ ಮಿಕ್ಕಿದ 75% ನೀವು ಯಾವ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಯಾವ್ದು ಹಾಕಿದ್ದೀರಾ, ಅಕಸ್ಮಾತ್ ನೀವು ಇಂಜಿನಿಯರಿಂಗ್ ಬೇಸಿಸ್ ಮೇಲೆ ಹಾಕಿರ್ತೀರಾ, ಯಾವ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬೇಸಿಸ್ ಮೇಲೆ ಹಾಕಿರ್ತೀರಾ, ಆ 75% ಕ್ವಶನ್ಸ್ ಬಂದು ನಿಮಗೆ ಕಂಪ್ಯೂಟರ್ ಸೈನ್ಸ್ ಬಗ್ಗೆನೇ ಕೇಳಿರ್ತಾರೆ. ಅದು ಟೋಟಲ್ 100 ಮಾರ್ಕ್ಸ್, ಟೈಮ್ ಡ್ಯೂರೇಷನ್ 2 ಅವರ್ಸ್ ಇರುತ್ತೆ. ನಿಮಗೆ ಸ್ಟೇಜ್ 2 30 ಮಾರ್ಕ್ಸ್ ಇರುತ್ತೆ. ಲಾಸ್ಟಲ್ಲಿ ಸ್ಟೇಜ್ 3 ಇಂಟರ್ವ್ಯೂ ಆ್ಯಂಡ್ ಪರ್ಸ್ನಾಲಿಟಿ ಟೆಸ್ಟ್ ಅಂತ, ಅದಕ್ಕೆ ನಿಮಗೆ 20 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಸಿಟಿ ಆಫ್ ಎಕ್ಸಾಮಿನೇಷನ್ ನಿಮಗೆ ಆಲ್ ಓವರ್ ಇಂಡಿಯಾ ಇರುತ್ತೆ. ಆಲ್ ಓವರ್ ಇಂಡಿಯಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡ್ತೀರಿ ಎಲ್ಲ ಸ್ಟೇಟಲ್ಲೂ ಎಕ್ಸಾಮ್ ಇದೆ. ಕರ್ನಾಟಕದಲ್ಲಿ ಎಲ್ಲಿ ಎಕ್ಸಾಮ್ ಇದೆ ಅಂದರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಮ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಟೋಟಲಾಗಿ ಇಷ್ಟು ಜಾಗದಲ್ಲಿ ನಿಮಗೆ ಕರ್ನಾಟಕದಲ್ಲಿ ಎಕ್ಸಾಮ್ ಬರೆಯೋಕ್ಕೆ. ಈಗ ನೀವೆಲ್ಲ ಕೇಳ್ಬೋದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ಕೇಳಿದ್ರೆ, ಅಪ್ಲಿಕೇಶನ್ 23rd 8 2025 ಅಂದರೆ ಇವತ್ತಿನ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದು ನಿಮಗೆ 14/9/2025. ನೆಕ್ಸ್ಟ್ ಮಂತ್ 14 ಗಂಟೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇರುತ್ತೆ. ಮತ್ತು ಫೀಸ್ ಕಟ್ಟಲಿಕ್ಕೆ ನಿಮಗೆ 16/9/2025 ನೆಕ್ಸ್ಟ್ ಮಂತ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಿ 2 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಫೀಸ್ ಕಟ್ಟೋಕ್ಕೆ. ಯಾವ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕೋದು ಅಂದರೆ ಈ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದರೆ ಬ್ಲೂ ಕಲರಲ್ಲಿ ಆ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕು. www.mha.gov.in ಅಥವಾ NCS ಪೋರ್ಟಲ್ www.ncs.gov.in ಈ ವೆಬ್ಸೈಟ್ ಅಪ್ಲಿಕೇಶನ್ ಆಗಬೇಕಾಗುತ್ತೆ. ನೀವು ಇಲ್ಲಿ ಕೆಳಗಡೆ ಹೌ ಟು ಅಪ್ಲೈ ಅಂತ ಹೇಳಿ ಫುಲ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಿಮ್ಗೇನಾದರೂ ಈ PDF ಬೇಕು ಅಂದರೆ ನೀವು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಡ್ರೈವ್ ಲಿಂಕ್ ಕೊಟ್ಟಿರ್ತೀನಿ. ಆ ಡ್ರೈವ್ ಲಿಂಕಲ್ಲಿ ನಿಮಗೆ PDF. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.